ಕಮಲ್ ಹಾಸನ್ ಅವರು ನಟನೆಯ ತಗ್ ಲೈಫ್ ಚಿತ್ರ ಪ್ರಮೋಷನ್ ವೇಳೆಯಲ್ಲಿ ತಮಿಳುನಾಡಲ್ಲಿ ಕಮಲ್ ಹಾಸನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ತಮಿಳಿನಿಂದನೇ ಕನ್ನಡ ಹುಟ್ಟಿದ್ದು ಅನ್ನೋಂಥ ವಿಚಾರಕ್ಕೆ ಭಾರಿ ವಿವಾದ ಸೃಷ್ಟಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ದಿನಗಳ ಹಿಂದೆ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು ಸಾಕಷ್ಟು ಜನರು ಕಮಲ್ ಹಾಸನ್ ಅವರ ವಿಚಾರದಲ್ಲಿ ಒಂದಿಷ್ಟು ಕ್ಷಮೆ ಕೇಳುವಂಥದ್ದಂತೂ ಬಯಸಿದ್ರು. ಬಟ್ ಅದೇನೋ ಆಗಲಿಲ್ಲ. ಇವತ್ತು ಕೋರ್ಟಿಗೆ ಹೋಗಿದೆ ಆ ವಿಚಾರ ಬಗ್ಗೆ. ಇವತ್ತು ಕೂಡ ಕನ್ನಡ ಪರ ಸಂಘಟನೆಗಳು ಕೂಡ ನಮ್ಮ ಕನ್ನಡ ಫಿಲ್ಮ್ ಚೇಂಬರ್ ಕೂಡ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಬಟ್ ಇವತ್ತಿನ ಘಟನೆಯಲ್ಲಿ ಏನೆಲ್ಲ ಆಯಿತು, ಮುಂದಿನ ದಿನಗಳಲ್ಲಿ ಇನ್ನೂ ಏನೆಲ್ಲ ಆಗುತ್ತೆ ಅನ್ನೋಂಥದ್ದು ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಉಮೇಶ್ ಮುನ್ಗಲ್ ಸರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ವಿಚಾರ ನಿಮ್ಗೆ ಗೊತ್ತಿದೆ, ಒಂದು ವಾರ ಆಯಿತು ಇದೆಲ್ಲ ನಡೆಯೋಕ್ಕೆ ಸ್ಟಾರ್ಟ್ ಆಗಿ. ಬಟ್ ಕ್ಷಮೆ ಅಂತ ಒಂದು ಚಿಕ್ಕ ಪದ ಕೇಳಲಿಕ್ಕೆ ಇಷ್ಟೊಂದು ದಿನ ಬೇಕಾಗಿತ್ತು ಅನ್ನೋಂಥ ಕಾರಣ ಹೇಳೋದಾದ್ರೆ, ಬೇಕಿತ್ತ ಇಷ್ಟೊಂದು ದಿನ ಅವರಿಗೆ ಅಂತ? ಇಷ್ಟು ದಿವಸ ಬೇಕಾಗಿರಲಿಲ್ಲ. ಆದರೆ ಕಾನೂನಿನ ಅಂಗಳಕ್ಕೆ ಹೋದ ಮೇಲೆ ನಮ್ಮ ಕಾನೂನಲ್ಲಿ ಇವತ್ತು ಬಂದಿರತಕ್ಕಂಥ ವಿಚಾರ ಏನಿದೆ, ಅವರು ಒಂದು ವಾರದ ತನಕ ಸಿನಿಮಾನ ಬಿಡುಗಡೆ ಮಾಡೋ ಹಾಗಿಲ್ಲ. ಅಕಸ್ಮಾತ್ ಮುಂದಕ್ಕೆ ಮಾಡೋದಾದರೂ ಕೂಡ ವಾಣಿಜ್ಯ ಮಂಡಳಿಗೆ ಬಂದು ನೀವು ಕ್ಷಮಾಪಣೆ ಕೇಳಿ ಅಥವಾ ಅದೇನು ನೀವು ಸಂಧಾನ ಮಾಡ್ಕೊಳ್ಳೋದು ಮಾಡ್ಕೋಬೇಕು ಅಂತಕ್ಕಂಥ ಆದೇಶ ಆಗಿದೆ ಸರ್. ಸೊ ಹೀಗಾಗಿ ಕಾನೂನಿಗಿನ ದೊಡ್ಡವರು ಇಲ್ಲಿ ಯಾರೂ ಇಲ್ಲ. ಸೊ ಅವರು ಬರೋ ಸಮಯ ಯಾವಾಗ ಅನ್ನೋದು ನಾಳೆ ತಿಳ್ಕೊಂಡು ಅವ್ರು ಬಂದಾಗ ಏನು ಆಗುತ್ತೆ, ಅವರು ಏನು ಕ್ಷಮೆ ಕೇಳ್ತಾರಾ ಅಥವಾ ಮತ್ತೆ ಏನು ಅವ್ರದ್ದು ಕಾನೂನಿನ ವ್ಯವಸ್ಥೆನೇ ಮುಂದುವರಿತಾರ ಅನ್ನೋದ್ರ ಮೇಲೆ ಮುಂದೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮೀಟಿಂಗ್ ಆಯಿತು ಸರ್. ಕಾರ್ಯಕಾರಿ ಸಮಿತಿ ಸಭೆ ಆಯಿತು. ಅಂದ್ರೆ ಸರ್, ಇವರು ಅವಮಾನ ಮಾಡಿರೋದು ನಮ್ಮ ಭಾಷೆಗೆ ಅವಮಾನ ಮಾಡಿರುವಂಥದ್ದು, ಅಂದ್ರೆ ಅವ್ರು ಕ್ಷಮೆ ಕೇಳಬೇಕಾಗಲ್ವಾ ಸರ್ ಅಂತ ಹೇಳಿ? ಸರ್, ಇದನ್ನ ಸ್ಪಷ್ಟವಾಗಿ ಕೋರ್ಟೇ ಹೇಳ್ಬಿಟ್ಟಿದೆ. ಯಾರು ನ್ಯಾಯಾಲಯನೇ ಸ್ಪಷ್ಟವಾಗಿ ಹೇಳಿದೆ, ನೀವು ಕನ್ನಡ ಭಾಷೆಯ ನೀವು ಇವರಲ್ಲ, ಏನೋ ಇತಿಹಾಸ ಪುರುಷರು ಅಲ್ಲ, ಇತಿಹಾಸ ತಜ್ಞರು ಅಲ್ಲ. ಸೊ ಹೀಗಾಗಿ ಕ್ಷಮೆ ಕೇಳಬೇಕಾದ್ದು ನಿಮ್ಮ ಧರ್ಮ ಅನ್ನೋದನ್ನ ಕೋರ್ಟೇ ಹೇಳಿರೋದ್ರಿಂದ ಪ್ರಾಯಶಃ ಅವರು ಕಮಲ್ ಹಾಸನ್ ಸರ್ ಕೇಳ್ಬೋದು. ಅಂದ್ರೆ ಎಲ್ಲರೂ ಕೂಡ ವಾಣಿಜ್ಯ ಮಂಡಳಿ ಮೇಲೆ ಇಷ್ಟು ದಿನ ಏನ್ ಮಾಡ್ತಿದ್ರು, ಯಾಕೆ ಅವ್ರನ್ನ ಇದು ಮಾಡ್ತಾ ಇದ್ದೀರಾ ಅನ್ನುವಂಥ ವಿಚಾರ ಕೂಡ ಸಾಕಷ್ಟು ಜನ ವಾಣಿಜ್ಯ ಮಂಡಳಿ ಮೇಲೆ ತಿರುಗಿ ಬಿದ್ದಿದ್ದಾರೆ. ಆ ಕಾರಣದಿಂದ ಕೇಳ್ತಾ ಇದ್ದೆ. ಬಟ್ ಯಾಕೆ ಇಷ್ಟೊಂದು ಅವ್ರಿಗೆ ಯಾಕೆ ಕೇಳಿ ಅನ್ನೋಂಥದ್ದು ಯಾಕೆ? ಒಂದ್ಸರಿ ಹೇಳಿದ್ರ ಆರ್ಡರ್ ಮಾಡಿದ್ವಾ ಮುಗೀತು, ಇನ್ನು ನೆಕ್ಸ್ಟ್ ಟೈಮ್ ಏನಿದೆ ಸಿನಿಮಾ ರಿಲೀಸ್ ಮಾಡೋದು ಬಿಡುವಂಥದ್ದಿಲ್ಲ, ಅದೇ ಹೇಳ್ತಿದ್ರೆ ಯಾಕೆ ಇಷ್ಟೊಂದು ಅವರಿಗೆ ಕೇಳಿ ಅಂತ ಒತ್ತಾಯ ಮಾಡ್ತಿದ್ರ? ಇದೊಂದು ಅವಶ್ಯಕತೆ ಇದೆಯಾ ಅಂತ ಕೇಳ್ತಾ ಇದ್ರು ಸರಿ. ಈಗ ಸಮಸ್ಯೆ ಅನ್ನೋದು ಸ್ಟಾರ್ಟ್ ಆದ ಮೇಲೆ ನಡೆದಂತಹ ಘಟನಾವಳಿಗಳನ್ನು ತಾವೆಲ್ಲವನ್ನು ಸೂಕ್ಷ್ಮವಾಗಿ ಪರಿಗಣಿಸಿದಿರಿ, ನೋಡಿದ್ದೀರಿ. ಸೊ ಮುಂದೂ ಕೂಡ ಅದೇ ಹೋಗುವಂಥ ಒಂದು ವಾತಾವರಣ ಬಂದಾಗ ಅಂತಿಮವಾಗಿ ಏನಾನ ಒಂದು ತೀರ್ಮಾನ ತಗೋಬೇಕು ಅನ್ನೋಂಥ ಪರಿಸ್ಥಿತಿ ಬಂದಾಗ ಕಾನೂನು ಅಂಗಳಕ್ಕೆ ಹೋಯ್ತು. ಸೊ ಕಾನೂನು ಅಂಗಳಕ್ಕೆ ಹೋದ ಮೇಲೆ ಕಾನೂನು ಏನು ಹೇಳುತ್ತೋ ಅದನ್ನು ಕೇಳಬೇಕಾದ್ದು ಎಲ್ಲರ ಧರ್ಮ. ಸೊ ನಾಳೆ ಅವರು ಒಂದು ವಾರ ಆದಮೇಲೆ ಏನಾಗುತ್ತೆ ಅನ್ನೋದನ್ನು ನಾವು ತೀರ್ಮಾನ ತಗೊಳ್ಬೇಕಾಗ್ತದೆ ಸರ್. ಏಕಾಏಕಿ ತೀರ್ಮಾನಗಳನ್ನ ತಗೊಳಕ್ಕಾಗಲ್ಲ ಸರ್. ಏಕಾಏಕಿ ಒಂದು ಏಕಪಕ್ಷೀಯವಾದಂಥ ನಿರ್ಧಾರಗಳನ್ನು ಯಾರೂ ಕೂಡ ತಗೊಳ್ಳಿಕ್ಕಾಗಲ್ಲ. ಆ ರೀತಿ ನಾವು ತಗೊಂಡ್ರೆ ಅದು ನಮ್ಮದು ಎಲ್ಲೋ ಒಂದು ಕಡೆ ತಪ್ಪಾಗುತ್ತೆ. ಬಟ್ ಎಲ್ಲ ಕನ್ನಡ ಪರ ಸಂಘಟನೆಯವರು, ಸರ್ಕಾರದವರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಪ್ರತಿಯೊಬ್ಬರೂ ಕೂಡ ಇಂಥ ಒಂದು ನಮ್ಮ ವಿಚಾರಗಳಿಗೆ ಒಂದು ಬೆಂಬಲವನ್ನು ಕೊಟ್ಕೊಂಡಿದ್ದಂಥ ಸಂದರ್ಭದಲ್ಲಿ ಕಾನೂನು ಅಂಗಳಕ್ಕೆ ಕಮಲ್ ಹಾಸನ್ ಸರ್ ಹೋಗಿದ್ದಾರೆ. ಬರಲಿ, ಅದು ಏನಾಗುತ್ತೋ ನೋಡ್ಕೊಂಡು ಅದು ಮುಂದಿನ ವ್ಯವಸ್ಥೆಗಳಿಗೆ ನಾವು ವ್ಯವಸ್ಥೆ ಮಾಡೋಣ. ಅಂದ್ರೆ ಕಾನೂನು ಕೋರ್ಟಲ್ಲಿ ಕೂಡ ಅವ್ರು ಹೇಳಿದ್ದಾರೆ, ಸಾರಿ ಕೇಳಬೇಕು ಅನ್ನೋಂಥ ವಿಚಾರ ಕೂಡ ಅವ್ರಿಗೆ ಹೇಳಿದ್ದಾರೆ. ಬಟ್ ಇದೆಲ್ಲ ಆದ್ಮೇಲೆ ಅನ್ನುವಂಥದ್ದು ಚೇಂಬರ್ ಜೊತೆ ಮಾತಾಡುವಂಥದ್ದು, ಮುಖ್ಯ ಅವ್ರ ಅತಿಥಿಗಳು ಅವ್ರ ಜೊತೆ ಯಾರಾದ್ರು ಮಾತಾಡುವಂಥದ್ದು ಏನಾದ್ರು ನಡೆದಿತ್ತ ಅದೆಲ್ಲ ಆದ್ಮೇಲೆ, ಕೋರ್ಟಿಗೆ ಹೋದಾದ್ಮೇಲೆ ಅಂತ? ಸರ್, ಇವಾಗ ಅವರು ಬರಬೇಕಲ್ಲ. ಈಗ ಅವರು ಅಲ್ಲಿರ್ತಕ್ಕಂಥ ನಿರ್ಮಾಪಕರು, ಹಂಚಿಕೆದಾರರು, ಕಮಲ್ ಹಾಸನ್ ಸರ್ ಅಥವಾ ಇನ್ಯಾರ್ಯಾರು ಬರ್ತಾರೋ ಅಂತ ನೋಡಬೇಕು. ಬಂದಾಗ ನಡೆದಂತ ಏನು ನಡೀತದೆ ಅನ್ನೋದನ್ನು ಕೂಡ ಗಮನಿಸಬೇಕಾಗ್ತದೆ. ಸೊ ಅವರು ನಿರ್ದಾಕ್ಷಿಣ್ಯವಾಗಿ ಏನಾನ ಅಕಸ್ಮಾತ್ ಕ್ಷಮೆ ಕೇಳಿದ್ರು ಅಂದ ಮೇಲೆ ಒಟ್ಟಾರೆ ಕೋರ್ಟಿನ ಆದೇಶ ಏನು ಬರುತ್ತೆ ಅಥವಾ ಸಂಧಾನದಲ್ಲಿ ಏನಾಗುತ್ತೆ ಅನ್ನೋದು ನೋಡ್ಕೊಂಡು ತೀರ್ಮಾನ ತಗೋಬೇಕಾಗ್ತದೆ ವಿನ ಏಕಾಏಕಿ ನಾವು ತೀರ್ಮಾನ. ಅವರು ಕ್ಷಮೆ ಕೇಳಿ ಆದ್ಮೇಲೆ ತಗ್ ಲೈಫ್ ಸಿನಿಮಾ ಅಂತದ್ದು ಕರ್ನಾಟಕದಲ್ಲಿ ರಿಲೀಸ್ ಆಗುವಂಥ ಸಾಧ್ಯತೆ ಇದೆಯಾ ಏನು ಅಂತ? ಸರ್, ಇವಾಗ ಅವತ್ತಿನ ಸಂದರ್ಭ ಬಂದ ಮೇಲೆ ನಡೀತಕ್ಕಂಥ ಆ ಒಂದು ಸಂಧಾನ ಅಥವಾ ಅದು ಏನಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಯಾವುದೇ ಕಾರಣಕ್ಕೂ ಆಗುತ್ತೆ ಅಂತಕ್ಕಂಥದ್ದು ಆಗಲ್ಲ. ಆಮೇಲೆ ವಾಣಿಜ್ಯ ಮಂಡಳಿಯ ಅಧಿಕೃತ ತೀರ್ಮಾನ ಏನಿದೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ. ನಮ್ಮ ಸ್ವಯಂ ಹೇಳಿಕೆಗಳನ್ನು ಕೊಡಬಾರ್ದು ಅಂತಕ್ಕಂಥದ್ದು ಕೂಡ ಮೀಟಿಂಗಲ್ಲಿ ಆಗಿದೆ ಸರ್. ಇನ್ನೊಂದು ವಿಚಾರ ಸರ್ ಏನಂದ್ರೆ, ಇದು ನಮ್ಮಿಂದ ತಪ್ಪಾಗಿರುವಂಥದ್ದಲ್ಲ, ಅವರಿಂದನೇ ತಪ್ಪಾಗಿರುವಂಥದ್ದು. ಆ ಕಾರಣದಿಂದ ಕನ್ನಡಿಗರು ಕ್ಷಮೆ ಕೇಳಬೇಕು ಅನ್ನುವಂಥದ್ದು ಒತ್ತಾಯ ಮಾಡ್ತಿದ್ದೆ ಹೊರತಾಗಿ. ಬಟ್ ಇವಾಗ ಇವು ಪ್ಯಾನ್ ಇಂಡಿಯಾ ಸಿನಿಮಾಗಳು ಎಲ್ಲ ಕಡೆ ನಡೀತಾ ಇದೆ. ನಮ್ಮ ಸಿನಿಮಾ ಆ ಕಡೆ ಹೋದಾಗ ಅವರು ಏನಾದರೂ ತೊಂದರೆ ಮಾಡುವಂಥ ಸಾಧ್ಯತೆ ಇರುತ್ತಾ ಏನು ಈ ಘಟನೆ ಎಲ್ಲ ಆದ್ಮೇಲೆ ಅನ್ನೋಂಥ ವಿಚಾರ ಬಗ್ಗೆ? ಸರ್, ಈಗ ಏನಾಗುತ್ತೆ, ಇಲ್ಲಿಂದ ನಟನೆ ಮಾಡಿದವರು ಅಲ್ಲಿ ಪ್ಯಾನ್ ಇಂಡಿಯಾಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ತಮಿಳು ವಿಚಾರದಲ್ಲಿ ಏನಾನ ಕೆಟ್ಟ ಹೇಳಿಕೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಥರದ ಪರಿಸ್ಥಿತಿಗಳು ಉದ್ಭವ ಆಗಬಹುದು. ಬಟ್ ಯಾರು ನಮ್ಮ ಕಲಾವಿದರು ಆ ಥರದ ವ್ಯವಸ್ಥೆಯಲ್ಲಿ ಇಲ್ಲ. ಒಂದು ಈಗ ನಾಡಿದ್ದು ಏನು ನಡೆಯುತ್ತೆ
ಅದ್ರ ಮೇಲೆ ಎಲ್ಲವೂ ಡಿಪೆಂಡ್ ಆಗಿದೆಯಲ್ಲ, ಹಾಗೆ ಆಗುತ್ತೆ ಹೀಗೆ ಆಗುತ್ತೆ ಅಂತಕ್ಕಂಥ ಕಪೋಕಲ್ಪತೆಗಳನ್ನು ನಾವು ಮಾಡ್ಕೊಳ್ಳೋದು ಬೇಡ ಸರ್. ಪ್ರಾಯಶಃ ಸಂಧಾನ ಯಶಸ್ವಿ ಆಗಬಹುದು, ನೋಡೋಣ ಏನಾಗುತ್ತೆ ನೋಡ್ಕೊಂಡು. ಅವರು ಕ್ಷಮೆ ಕೇಳಲೇಬೇಕು ನಮಗೆ. ದಯವಿಟ್ಟು ಕಮಲಾಸನ್ ಅವರು ಕನ್ನಡ ಚಿತ್ರರಂಗದಲ್ಲಿ ನಡೆಸಿದ್ದಾರೆ, ಕಲಾವಿದರಾಗಿದ್ದಾರೆ, ಎಲ್ಲ ಮಾಡಿದ್ದಾರೆ. ಕನ್ನಡ ಅನ್ನೋದು ಅವ್ರಿಗೂ ಗೊತ್ತು. ಅದು ಸಹ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಕ್ಷಮೆ ಕೇಳಲೇಬೇಕು. ಇಲ್ಲವಾದ್ರೆ ನಾವು ಉಗ್ರ ಹೋರಾಟ ಮಾಡೇ ಮಾಡ್ತೀವಿ, ಅದಂತೂ ಸತ್ಯವಾದ ಮಾತು. ಬಟ್ ಅವ್ರಿಗೆ ಇಷ್ಟು ಗೊತ್ತಿರಲಿಲ್ಲ ಅಲ್ಲ ಈ ವಿಚಾರದ ಬಗ್ಗೆ. ಆ ಜೀವನದಲ್ಲಿ ಅವರು ಮಾತಾಡೋದು ಒಂದು ಸ್ಟೇಜ್ ಆಗಿರ್ಬೋದು, ಒಂದು ಸನ್ನಿವೇಶ ಇರ್ಬೋದು, ಏನೋ ಅಪ್ಪಿತಪ್ಪಿನ ಮಾತಾಡಿರ್ಬೋದು ಸಹ, ಆದರೂ ಸಹ ಅವರು ತಪ್ಪು ಅಂತ ನಮ್ಮ ಕನ್ನಡ ನಾಡಿಗೆ ಜನಕ್ಕೆ ಹೇಳಲೇಬೇಕು. ಅವರು ಅಕಸ್ಮಾತ್ ಏನೋ ಬೈ ಚಾನ್ಸ್ ಏನೋ ಮಾತಾಡ್ತಿರ್ತಾರೆ, ಏನೋ ಫಂಕ್ಷನ್ ಬ್ಯುಸಿ ಇರ್ತಾರೆ, ಏನೋ ಕ್ಷಮೆ ಇರಲಿ, ಆದರೂ ಸಹ ಏನೋ ಮಾತಾಡ್ಬಿಟ್ಟೆ ಒಂದು ಕನ್ನಡ ಅಭಿಮಾನಿಗಳಿಗೆ ತೊಂದರೆ ಮಾಡ್ಬಿಟ್ಟೆ ಅಂತ ಆ ರೀತಿ ಹೇಳ್ಬಾರ್ದಾಗಿತ್ತು. ಹೇಳಿದರೆ ಆದರೂ ಸಹ ಕ್ಷಮೆ ಕೇಳಲೇಬೇಕು ಅಂತ ನನ್ನ ಅನಿಸಿಕೆ ಸರ್. ಅಲ್ಲ ಸರ್, ಪ್ರತಿಯೊಬ್ರು ಕೂಡ ತಪ್ಪು ಮಾಡ್ತಾರೆ, ತಪ್ಪು ಮಾಡ್ತಿರುವಂತವ್ರು ಯಾರು ಇಲ್ಲ, ಬಟ್ ಅದನ್ನ ಅರಿಬೇಕಲ್ವಾ? ಕ್ಷಮೆ ಕೇಳಲೇಬೇಕಾಯ್ತಲ್ಲ. ತಪ್ಪಂತ ಹೇಳಿ ಗೊತ್ತಿತ್ತಲ್ಲ, ತಿಳುವಳಿಕೆ ತಪ್ಪು ಅಂತ ಅನಿಸಿಕೆ ಇರ್ಬೋದು, ಇಲ್ಲದೆ ಇರ್ಬೋದು. ಕೋರ್ಟ್ ಮುಖಾಂತರ ಅವ್ರೀಗ ಫಿಲ್ಮ್ ರಿಲೀಸ್ ಆಗಬೇಕು ಅಂತ ರಿಲೀಸ್ ಮಾಡಬೇಕು ಅಂತ ಡಿಸ್ಟ್ರಿಬ್ಯೂಟರ್ ಆಗಲಿ ಸೋಲ್ಸ್ ಯಾರೋ ಎಂಟ್ರಿ ಆಗಿರ್ಬೋದು, ಅವ್ರು ಹೇಳ್ಬೇಕು ಫಿಲ್ಮ್ ರಿಲೀಸ್ ಆಗ್ಬಿಡ್ಲಿ, ಅವ್ರು ದುಡ್ಡು ಮಾಡ್ಕೊಳ್ಳಿ ಅಂತ ಅವ್ರ ಅನಿಸಿಕೆ ಅಷ್ಟೇ ಹೊರತು ಕನ್ನಡಕ್ಕೆ ಅಭಿಮಾನ ಇಲ್ವಾ? ಅದು ಮೇನಲ್ಲಿ ಬೇಕಾಗಿರೋದು. ಕನ್ನಡ ಅಭಿಮಾನಿಗಳು ಇದೀವಿ, ಕರ್ನಾಟಕ ನಾವು ಹುಟ್ಟಿದ್ದೀವಿ, ಕನ್ನಡ ಹೆಸರು ಉಳಿಸ್ತೀವಿ. ಕಮಲಾಸನ್ ಅವರು ದಯವಿಟ್ಟು ಕ್ಷಮೆ ಕೇಳಲೇಬೇಕು, ಬಿಡೋದಿಲ್ಲ ಅನ್ನೋದು ನಾವು ಕನ್ನಡ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ. ಅಂದ್ರೆ ಸರ್, ಇದು ತಪ್ಪಂತ ಅರಿವು ಮಾಡಿಸಿದ್ರು ನಮ್ಮ ಕನ್ನಡದವರು. ಇದು ಸರ್ ಆ ತರದ್ದು ಅಲ್ಲ, ಇದು ವಿಷಯ ಬೇರೆನೇ ಇದೆ. ಬೇರೆ ಯಾವ ರೀತಿ ನೀವು ಹೇಳ್ತಾ ಇದ್ದೀರಾ? ತಮಿಳಿನಿಂದ ಹುಟ್ಟಿದ್ದಲ್ಲ, ತಮಿಳದಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಮಲಾಸನ್ ಅವರು ಏನೋ ಒಂದು ಮಿಸ್ಟೇಕ್ ಮಾಡಿರ್ಬೋದು, ಆದ್ರೂ ಕ್ಷಮೆ ಕೇಳಕ್ಕೇನು ಭಯ ಅವ್ರಿಗೆ? ಒಂದ್ ವಾರ ಆಯ್ತಲ್ಲ, ಇನ್ನು ಕೇಳ್ಬೋದು. ಒಂದು ವಾರ ಆದ್ರೂ ಈಗ ಸಿನಿಮಾ ರಿಲೀಸ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ಕನ್ನಡ ನಾಡು ಜನತೆಗೆ ಇಷ್ಟು ವರ್ಷ ನಾವು ನಿಮ್ಮ ಸಿನಿಮಾ ನೋಡಿದೀವಿ, ಇವತ್ತೇನು ಕ್ಷಮೆ ಕೇಳಕ್ಕೆ ಹೆಂಗೆ ಯೋಚನೆ ಮಾಡ್ತಾ ಇದ್ದೀರಾ? ಇದು ಕನ್ನಡ ನಾಡು, ಅಣ್ಣನ ನಾಡು. ಇಡೀ ದೇಶದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವತ್ತೂ ಈ ರೀತಿ ನಡ್ಕೊಂಡವರಲ್ಲ. ಕನ್ನಡ ಯಾವ ಸಿನಿಮಾಕ್ಕೂ ತೊಂದರೆ ಕೊಟ್ಟವರಲ್ಲ. ನೀನ್ ಯಾಕೆ ಕನ್ನಡ ನಾಡಿಗೆ, ಕನ್ನಡ ಭಾಷೆಗೆ ತೊಂದರೆ ಕೊಡ್ತಾ ಇದೀಯಾ? ನಾವು ತೆಲುಗಿರ್ಬೋದು, ತಮಿಳು ಇರ್ಬೋದು, ಕನ್ನಡಿಗರು ಇರ್ಬೋದು, ನಾವೆಲ್ಲ ಸೋದರರು ಅಂತ ಬದುಕಿರೋರು. ಆದ್ರೆ ನೀನು ಹಿರಿಯ ನಟ, ರಾಶಿ ನಟ, ನೀನ್ ಯಾಕೆ ಮಾತಾಡಿದೆ? ಆದ್ರೆ ಅದು ಕ್ಷಮೆ ಕೇಳಬಾರ್ದು ಅನ್ನೋದು ನಮಗೆಲ್ಲ ಅನಿಸಿಕೆ. ನೋವಾಗಿದೆ, ತುಂಬಾ ನೋವಾಗಿದೆ. ನಿನ್ನ ಸಿನಿಮಾನ ನಾವು ಎಷ್ಟು ಸಿನಿಮಾ ನೋಡಿದೀವಿ ನಾವು ಸರ್. ನಾವೊಂದು ವಿಷಯ ಹೇಳ್ತೀನಿ, ನಾನು ಕಮಲಾಸನ್ ಸಿನಿಮಾ ನೋಡಿದ್ದೀನಿ, ನಾಯಕನ್, ಅಪೂರ್ವ ಸಹೋದರಗಳು. ನನಗೂ ತಮಿಳಾಸನ್ ಪಿಕ್ಚರ್ ನನಗೂ ಇಷ್ಟ ಇದೆ, ಕನ್ನಡ ಪಿಕ್ಚರ್ ನನಗೂ ಇಷ್ಟ ಇದೆ. ಫಸ್ಟ್ ಕನ್ನಡಕ್ಕೆ ನಾನು ಪ್ರಾಮುಖ್ಯತೆ ಕೊಡೋದು, ಅರ್ಥ ಆಯ್ತಾ? ಈಗ ಕಮಲಾಸನರು ಯಾವ ರೀತಿಯಲ್ಲಿ ಕನ್ನಡಕ್ಕೆ ಅವಮಾನ ಮಾಡಿದ್ರು, ಅದೊಂದೇ ಬೇಕು ಸರ್, ಅದೊಂದೇ ನ್ಯಾಯ ಬೇಕಾಗಿರೋದು. ಇದು ದಯವಿಟ್ಟು ಕ್ಷಮೆ ಕೇಳಲೇಬೇಕು, ನಮ್ಗೆ ನ್ಯಾಯ ಸಿಗಲೇಬೇಕು. ಅಲ್ಲಿವರೆಗೂ ನಾವು ಕನ್ನಡ ಬಿಡ್ಕೊಳ್ಳೋದು ಬೇಡ ಅಷ್ಟೇ. ಕ್ಷಮೆ ಕೇಳಿದ್ರೆ ರಿಲೀಸ್ ಆಗುತ್ತೆ, ಅದು ನಮ್ಮ ಡಿಪಾರ್ಟ್ಮೆಂಟ್ ಕೇಳ್ಬೋದು. ಅದಕ್ಕೆ ನಾವು ಬಾಯಿ ಹಾಕ್ತೀವಿ, ಅಭ್ಯಂತರ ಅಲ್ಲ, ಅದಕ್ಕೆ ಬಾಯಿ ಹಾಕ್ತೀವಿ. ಕ್ಷಮೆ ಕೇಳಬೇಕು. ನಮ್ಮ ಹತ್ರ ಕನ್ನಡದವ್ರ ಹತ್ರ ಬಂದ್ಬಿಟ್ಟು ಕ್ಷಮೆ ಕೇಳಿದ್ರೆ ಬಿಡುಗಡೆ, ಇಲ್ಲ ಅಂದ್ರೆ ನಮ್ಮ ಡಾಕ್ಟರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅವನು ಉಳಿಸೇವೆ ಮಾಡ್ತಾರೆ, ಅಣ್ಣವ್ರು ಕಿಡ್ನಾಪ್ ಆದಾಗ ಇವನು. ನಾವು ಕ್ಷಮೆ ಎಲ್ಲದಕ್ಕೂ ಪ್ರತಿಯೊಬ್ಬನಿಗೂ ತಪ್ಪು ಮಾಡೋದು ಸಹಜ, ಮನುಷ್ಯ ಧರ್ಮದು ತಪ್ಪು ಸಹಜ. ಕ್ಷಮೆ ಕೇಳಿದ್ರೆ ನಿಜವಾಗ್ಲೂ ನಾವು ಅವ್ರನ್ನ ಕ್ಷಮಿಸ್ತೀವಿ. ಅವ್ರ ಕ್ಷಮೆಗೆ ಮುಂದಾಗಬೇಕು. ಇಷ್ಟು ದಿನ ಬೇಕಾಗಿರಲಿಲ್ಲ ಅವ್ರಿಗೆ, ಮಾನವೀಯತೆಗೆ ಕ್ಷಮೆ ಕೇಳಬಹುದಾಯ್ತು. ಇದು ತುಂಬಾ ಲೇಟ್ ಆಗ್ತಾ ಇದೆ. ಹೌದೌದು, ಕೋರ್ಟಲ್ಲಿ ಕಾನೂನಲ್ಲಿ ಏನಾಗುತ್ತೆ ಆಗುತ್ತೆ, ಅದೆಲ್ಲ ಮುಖ್ಯ. ಅವ್ರಿಗೆ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳನ್ನ ಏನಾದ್ರು ವಿಶ್ವಾಸ ಬೇಕು ಅಂದ್ರೆ ಕ್ಷಮೆ ಕೇಳಬೇಕು ಅಷ್ಟೇ. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SS TV ನಿಮ್ಮೊಂದಿಗೆ.